ಪರೀಕ್ಷಾ ಕೇಂದ್ರ ಯುದ್ಧ ಭೂಮಿಯಲ್ಲ, ಅದು ಜೀವನ ರೂಪಿಸುವ ಕೇಂದ್ರ. ವಿದ್ಯಾರ್ಥಿಗಳಿಗೆ ಕೆಟಿ ಮೇಘನಾ, ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಎಂಬುದು ಯುದ್ಧ ಭೂಮಿಯಲ್ಲ, ಅದೊಂದು ಪವಿತ್ರ ಭೂಮಿಯಾಗಿದೆ ಎಂದು ಬೆಂಗಳೂರು ಡಿಡಿ ಚಂದನ ಸಹಾಯಕ ನಿರ್ದೇಶಕಿ ಕೆಟಿ ಮೇಘನಾ ತಿಳಿಸಿದರು. ಪಟ್ಟಣದ ಲಕ್ಷ್ಮೀ ಕಲ್ಯಾಣ ಮಂಟಪದಲ್ಲಿ ಮಂಗಳವಾರ ನಡೆದ ಬಿಜಿಎಸ್ ಪದವಿ ಪೂರ್ವ ಕಾಲೇಜು ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿ ಜೀವನದಲ್ಲಿ ಅಧ್ಯಯನ ಮಾಡುವ ಪ್ರತಿ ಕ್ಷಣವೂ ಕೂಡ ಬದುಕಿನ ದೊಡ್ಡ ಬದಲಾವಣೆಯ ಹಂತವಾಗಿರುತ್ತದೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಮೈಮರೆಯಬಾರದು ಎಂದು ಕಿವಿಮಾತು ಹೇಳಿದರು. ಅಂತ ಏನ್ ನಾವು ಅನ್ಕೋತೀವಿ ಅಥವಾ ಭಯ ನಾವೇನ್ ಪಡ್ತೀವಿ, ಇದೆಲ್ಲ ನಾವೇ ಹಾಕೊಳ್ಳೋದು. ಬಹುಶಃ ಹೊರಗಿನ ಪ್ರಪಂಚದಲ್ಲಿ ಆ ಲಿಮಿಟೇಷನ್ಸ್ ಇರುತ್ತೋ ಇರೋದಿಲ್ವೋ, ಮೋಸ್ಟ್ ಆಫ್ ದಿ ಟೈಮ್ ವಿ ಆರ್ಟಿಫಿಷಿಯಲಿ ಕ್ರಿಯೇಟ್ ಲಿಮಿಟೇಷನ್ಸ್. ಆನೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಆನೆ, ಎಸ್. ಸೊ ಆ ಆನೆನ ಒಬ್ಬ ಮಾವುತ ಏನ್ ಮಾಡ್ತಾನೆ ಅಂದ್ರೆ, ಮೊದಲಿಗೆ ಒಂದು ಕಬ್ಬಿಣದ ಸರಪಳಿಯನ್ನ ಹಾಕಿ ಅದಕ್ಕೆ ಟ್ರೈನಿಂಗ್ ಕೊಡ್ತಾನೆ. ಕಬ್ಬಿಣದ ಸರಪಳಿ ಹಾಕಿದಾಗ ಏನಾಗುತ್ತೆ, ಬಿಡಿಸ್ಕೊಳಕ್ ಬಹಳ ಪ್ರಯತ್ನ ಮಾಡುತ್ತೆ. ಆಗಲ್ಲ. ಸೊ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಹಾಸನ ಕೊಡಗು ಕಾರ್ಯದರ್ಶಿ ಶ್ರೀ ಶಾಂಭುನಾಥ ಸ್ವಾಮೀಜಿ ಮಾತನಾಡಿ, ಕಠಿಣ ಪರಿಶ್ರಮದಿಂದ ಮಾತ್ರ ಸಾಧನೆ ಮೆಟ್ಟಿಲೇರಲು ಸಾಧ್ಯ. ಹಾಗಾಗಿ ಮೇಘನಾ ಅವರು ಯಾರು ಕಟ್ಟಿದ ಗೋಪುರಕ್ಕೆ ಕಳಿಸುವಾಗಿಲ್ಲ, ಅವರೇ ಕಟ್ಟಿದ ಗೋಪುರಕ್ಕೆ ಕಳಿಸುವಾಗಿದ್ದಾರೆ. ಹಾಗಾಗಿ ಪರೀಕ್ಷೆಗೆ ಭಯ, ಆತಂಕ ಬೇಡ. ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ನಮ್ಮ ಮುಂದೆ ಸಾಕಷ್ಟು ಸವಾಲುಗಳು ಬಂದರೂ ಧೈರ್ಯವಾಗಿ ಎದುರಿಸಬೇಕೆಂದು ತಿಳಿಸಿದರು. ಕೌನ್ಸಿಲಿಂಗ್ ಮಾಡಿಕೊಡ್ಬೇಕು. ನಾವು ಅದನ್ನ ಸದುಪಯೋಗ ಮಾಡಿಕೊಂಡಾಗೆ ನಮ್ಗೆ ಎಷ್ಟು ಒಳ್ಳೆ ದಾರಿ ಸಿಕ್ಕಿದೆ. ಅದನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ನಾವು ಯಾವ ದಾರಿ ಕೆಟ್ಟ ದಾರಿ ಹಿಡಿದಿದ್ದೀನಿ. ಮೊನ್ನೆ ಪತ್ರಿಕೆ ನೋಡ್ತಾ ಇದ್ದೀವಿ, ಮೊಬೈಲ್ ಕೊಡಿಸ್ತಿಲ್ಲ ಅಂತ ಹೇಳಿ ತಂದೆನೇ ಕೊಲ್ಲುವಂತ ವ್ಯವಸ್ಥೆಗೆ ಮಕ್ಕಳ ಮನಸ್ಥಿತಿ ಬಂದು ತಲುಪಿದೆ ಇವತ್ತು. ಅದೆಲ್ಲ ಆಗ್ಬಾರ್ದು. ನೀವೆಲ್ಲ ಸಾಕಷ್ಟು ತಿಳುವಳಿಕೆ, ಸೆಕೆಂಡ್ PUC ಮಕ್ಕಳಿದ್ದೀರಿ, ಪ್ರಥಮ PUC ಮಕ್ಕಳು ಬಂದಿದ್ದೀರಿ, ಸೈನ್ಸ್ ಮಕ್ಕಳು, ಕಾಮರ್ಸ್ ಮಕ್ಕಳಿದ್ದೀರಿ. ಮೊನ್ನೆ ಹೇಳಿದೆ ನಮ್ಮ ಮಹೇಶ್ಗೆ ಕಬಡ್ಡಿ ಜಾಸ್ತಿ ನಡೀತಾ ಇದೆಯಪ್ಪ, ಸ್ವಲ್ಪ ಸಮಾಧಾನ. ಈ ವೇಳೆ ಮಲೇಶ್ಗೌಡ, ಪ್ರಾಂಶುಪಾಲರಾದ ಮಹೇಶ್ ಹೊಡೆನೂರು ಇನ್ನಿತರರು ಹಾಜರಿದ್ದರು.